ಸೊ ಇವತ್ತು ಬಂದ್ಬಿಟ್ಟು ನನ್ನ ಹೆಲ್ಮೆಟ್ಗೆ ಮೋಟೋ ವ್ಲಾಗಿಂಗ್ ಸೆಟಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಆಕ್ಸೆಸರೀಸು ಗ್ಯಾಜೆಟ್ಸ್ ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಇದು ಬಂದ್ಬಿಟ್ಟು ಹೆಲ್ಮೆಟ್ ಮೌಂಟು, ಬೇಸಿಕಲಿ ಚಿನ್ ಮೌಂಟ್ ಇದು. ಸೊ ಇದು ಬಂದ್ಬಿಟ್ಟು ಬ್ಲೂ ಆರ್ಮರಿಂದ. ಸೊ ಇದು ಬ್ರ್ಯಾಂಡು. ದಿಸ್ ಇಸ್ ಸಮ್ವಾಟ್ ₹350 ನನಗೆ ಕಾಸ್ಟ್ ಆಯಿತು ಅಮೆಝಾನಿಂದ. ನಿನ್ನೆ ಪರ್ಚೇಸ್ ಮಾಡಿದೆ. ಐಡಿಯಾ ಬಂದ್ಬಿಟ್ಟು ಈ ಥರ ಮೌಂಟ್ ಮಾಡೋಣ ಅಂದ್ಕೊಂಡೆ. ಇನಿಷಿಯಲಿ ಈ ಥರ ಮೌಂಟ್ ಮಾಡೋಣ ಅಂದ್ಕೊಂಡೆ, ಬಟ್ ಯಾಕೋ ನನಗೆ ಇದೆಲ್ಲ ಉಲ್ಟಾ ಬರುತ್ತಲ್ಲ, ಸೊ ಹಾಗಾಗಿ ಸೊ ಹಿಂಗೆ ಮಾಡೋಣ ಅಂದ್ಕೊತೀನಿ. ಬಟ್ ಹಿಂಗೆ ಮಾಡ್ಬೇಕಾದ್ರೆ ನೀವು ಇಲ್ಲಿ ನೋಡ್ಬೋದಲ್ಲ, ಈ ಥರ ಗ್ಯಾಪ್ ಬರ್ತಾಯಿದೆ. ಇದು ನೀವು ನೋಡಿದ್ರೆ 3M ಟೇಪು ಬರೀ ಮೇಲ್ ಮಾತ್ರ ಇದೆ, ಕೆಳಗಡೆ ಟೇಪ್ ಇಲ್ಲ. ಸೊ ಅದನ್ನು ಕವರ್ ಮಾಡೋದಕ್ಕೆ ಮತ್ತೆ ಇನ್ನೊಂದು 3Mದು ಟೇಪ್ ನಾನು ತೊಗೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಗೋಪ್ರೋ ಆಲ್ಮೋಸ್ಟು ಒಂದು 300 ಗ್ರಾಮ್ಸ್ 400 ಗ್ರಾಮ್ಸ್ ಇರ್ಬೋದು. ಸೊ ಇದು ನನ್ನ ಗೋಪ್ರೋ ಹೀರೋ 9 4 ಇಯರ್ಸ್ ಬ್ಯಾಕ್ ತೊಗೊಂಡಿರೋದು. ಮತ್ತು ಈ ರೋಡ್ ವೈರ್ಲೆಸ್ಸು ಮೈಕ್ರೋಫೋನ್ ನನ್ನ ಹತ್ರ ಇದೆ. ಆ್ಯಕ್ಚುಲಿ ಗೋಪ್ರೋಗೆ ನಾನು ಮೀಡಿಯಾ ಮೋಡ್ ಕನೆಕ್ಟ್ ಮಾಡಿದ್ದೀನಿ. ಮೀಡಿಯಾ ಮೋಡ್ ಕನೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಬೇಕಾಗಿರುವ ಒಂದು ಕೇಬಲ್ಸ್ ನಾನು ಮೈಕ್ಗೆ ಅಟ್ಯಾಚ್ ಮಾಡಿದ್ದೀನಿ. ಇದು ಡಬಲ್ ಸೈಡ್ ಟೇಪ್. ಆ್ಯಕ್ಚುಲಿ ಈ ಟೇಪ್ ಬಂದ್ಬಿಟ್ಟು ಆಲ್ಮೋಸ್ಟ್ 6 kgsನ ವಿತ್ ಸ್ಟ್ಯಾಂಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಕಂಪ್ಯೂಟರ್ ತೊಗೊಂಡಾಗ ಇದು ಗುಡ್ಡೀಸ್ ಅಂತ ಫೀಲ್ ಕೊಟ್ಟಿದ್ರು. ಸೊ ಇದನ್ನು ನಾನಿಲ್ಲಿ ಸ್ಪ್ರೇ ಮಾಡ್ತಾಯಿದ್ದೀನಿ. ಸ್ಪ್ರೇ ಮಾಡಿದ ನಂತರ ಆ್ಯಕ್ಚುಲಿ ಇದು ಕ್ಲಾತ್ ಇದೆ, ಇದು ಲೆನ್ಸ್ ಕ್ಲೀನ್ ಮಾಡೋದು ಹಳೆಯದು. ಸೊ ಅದನ್ನು ಯೂಸ್ ಮಾಡಿ ಸರ್ಫೇಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಕ್ಲೀನ್ ಆಯಿತು, ನೋಡ್ತಾ ಇರ್ಬೋದು ಶೈನಿಂಗ್ ಬರ್ತಾಯಿದೆ. ಆ್ಯಕ್ಚುಲಿ ನಾನು 3 times ಹಾಕಿದ್ದು ಸರಿ ಬಂದಿಲ್ಲ. ಐ ಹ್ಯಾಡ್ ಟು ರಿಮೂವ್. ಸೊ ರೈಟ್ ನಾವು ಓನ್ಲಿ 1 ಸತಿ ಹಾಕ್ತಾಯಿದ್ದೀನಿ. ನೋಡೋಣ. ಇದು ರಿಮೂವ್ ಮಾಡ್ತಾಯಿದ್ದೀನಿ. ಮತ್ತು ಮೇಯ್ನ್ ಅವ್ರು ಕೊಟ್ಟಿರೋದು ರಿಮೂವ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನಕ್ಕಂದರೆ ಇದೆರಡು ಈವನ್ ಆಗಿದೆ. ನಾನು 2 times ಮಾಡಿದಾಗ ಆ್ಯಕ್ಚುಲಿ ಎರಡು ಒಂದು ಕಡೆ ಲೇಯರ್ ದಪ್ಪ, ಒಂದು ಕಡೆ ಲೇಯರ್ ಸಣ್ಣ ಇರೋ ಥರ ಇತ್ತು. ಸೊ ಬನ್ನಿ ಇವಾಗ ಅನ್ಸೋಣ. ರೈಟ್ ಫ್ರೆಂಡ್ಸ್, ಏನು ಮಾಡೋಣ, ಪ್ರೆಸ್ ಮಾಡೋಣ. ಕಾಣಿಸ್ತಾ ಇದೆಯಲ್ಲ? ಓಕೆ, ಪರ್ಫೆಕ್ಟ್. ಎಲ್ಲೂ ಗ್ಯಾಪ್ಸ್ ಇಲ್ಲದೆ ನೋಡ್ಕೊತಾ ಇದ್ದೀನಿ. ಬೇಸಿಕಲಿ ಇಲ್ಲೆಲ್ಲೂ ಗ್ಯಾಪ್ ಬರ್ದಿಲ್ಲ. ಹಾಗೆ ಎಲ್ಲಾದರೂ ಗ್ಯಾಪ್ ಬಂದರೆ ಮತ್ತೆ ಅಲ್ಲಿ ಪ್ರೆಸ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆ, ಸೊ ಅಲ್ಲಿ ನಾನು ಪ್ರೆಸ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಸೆಟಪ್ ಇಸ್ ರೆಡಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಬರ್ತಾನೆ ಇದೆ, ಯಾಕಂದರೆ ಆ್ಯಕ್ಚುಲಿ ಶೇಪ್ ಆ ಥರ ಇದೆ. ಸೆಂಟ್ರಲ್ ಕರೆಕ್ಟಾಗಿ ಕೂರ್ತಾ ಇದೆ, ಎಂಡಲ್ಲಿ ಸ್ವಲ್ಪ ಗ್ಯಾಪ್ ಬರ್ತಾಯಿದೆ. ನೋಡ್ತೀನಿ ಬೇರೆ ಏನಾದರೂ ಮಾಡೋಕ್ಕಾಗ್ಬೋದು ಅಂತ. ನೈಸ್, ಇದು ಗ್ಯಾಪ್ ಬರ್ತಾನೆ ಇದೆ. ಸೊ ಅದಕ್ಕೆ ನಾನು ನೀವು ನೋಡ್ತಾ ಇರ್ಬೋದು M-Seal. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ₹30 ನಾನು ತೊಗೊಂಡಿರೋದು. ಇದನ್ನು ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಪ್ಲೈ ಮಾಡಿ ಡ್ರೈ ಮಾಡೋಕ್ಕೆ ಬಿಡಬೇಕು. ತುಂಬ ಅಲ್ಲ, ಸ್ವಲ್ಪ ಮಾತ್ರ ಅಪ್ಲೈ ಮಾಡ್ತೀನಿ. ಸ್ಟೆಪ್ 1ಅಲ್ಲಿ ರಿಮೂವ್ ದ ವ್ಯಾಪರ್ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ 2 ಈ ಥರ ಬರುತ್ತೆ, 2 ವ್ಯಾಪರ್ಸ್ ಇರುತ್ತೆ. ಸೊ ಅದನ್ನು ರಿಮೂವ್ ಮಾಡಿ ಈಕ್ವಲ್ ಅಮೌಂಟ್ ಆಫ್ 2 ಕಾಂಪೊನೆಂಟ್ಸ್ ಆರ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಅದನ್ನು ಮಿಕ್ಸ್ ಮಾಡಿ ಕೊನೆಯದಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಬನ್ನಿ ಮಾಡೋಣ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಬ್ಲ್ಯಾಕು ಮತ್ತು ಇನ್ನೊಂದು ಬಂದ್ಬಿಟ್ಟು ಸಮ್ವಾಟ್ ಸಿಮೆಂಟ್ ಮತ್ತು ಗ್ರೀನಿಶ್ ಕಲರ್ ಇದೆ. ಸೊ ಎರಡನ್ನ ಈಕ್ವಲ್ ಅಮೌಂಟ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ಈಕ್ವಲ್ ಅಮೌಂಟ್ ತೊಗೊಂಡಿದ್ದೀನಿ. ಇದೆರಡನ್ನ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಸೈಡಲ್ಲಿ ಅಂಟಿಸೋಣ. ಅಷ್ಟೇ, ಬೇರೆ ಏನಿಲ್ಲ. ಅದು ಜನರಲಿ ಕ್ವಿಕ್ಕಾಗಿ ಡ್ರೈ ಆಗುತ್ತೆ. ಟು ಬಿ ಅಪ್ಲೈಡ್ ಆನ್ ಡ್ರೈ ಕ್ಲೀನ್ ಡಿಗ್ರೀಸ್ ಸರ್ಫೇಸಸ್, ವಾಶ್ ಹ್ಯಾಂಡ್ಸ್ ವಿತ್ ಸೋಪ್ ಆ್ಯಂಡ್ ವಾಟರ್ ಆಫ್ಟರ್ ಯೂಸ್. M-Seal ಫಾಸ್ಟ್ ಕ್ಯೂರಿಂಗ್ ಅಂತ ಹಾಕಿದ್ದಾರೆ. ಆಫ್ಟರ್ ಮಿಕ್ಸಿಂಗ್ ಸೆಟ್ ವಿತಿನ್ 30 minutes at 27 degree Celsius ಅಂತ ಹಾಕಿದ್ದಾರೆ. ಈ ಥರ ಫಿಲ್ ಮಾಡ್ಕೊಳ. ಗೈಸ್, ಫೈನಲಿ ಈ ಥರ ಬಂದಿದೆ ನೋಡಿ. ಆ್ಯಕ್ಚುಲಿ ಇಟ್ಸ್ ಟೈಮ್ ಕನ್ಸ್ಯೂಮಿಂಗ್, ಬಟ್ ಈವನ್ ಆಗಿ ಅಪ್ಲೈ ಮಾಡಿದ್ದೀನಿ. ಇವಾಗ ಗೋಪ್ರೋನ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಮೌಂಟ್ಸ್ ಎಲ್ಲ ಅಟ್ಯಾಚ್ಮೆಂಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಮಾಡೋದು ಬೇಡ ಅನಿಸುತ್ತೆ, ಯಾಕಂದರೆ ನೋಡಿ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಈ ಥರ ಆಗ್ತಾಯಿದೆ. ಸೊ ಲೆಟ್ಸ್ ವೆಯ್ಟ್ ಅಂಟಿಲ್ ಇಟ್ ಡ್ರೈ ಫಾರ್ ಆಲ್ಮೋಸ್ಟ್ 30 minutes. ಅದಾದ ನಂತರ ಐ ವಿಲ್ ಶೋ ಯು. ಕೈಯೆಲ್ಲ ಸಿಕ್ಕಾಗುತ್ತೆ ಥರ ಗಲೀಜಾಗ್ಬಿಟ್ಟಿತ್ತು. ಪಾತ್ರೆ ಉಜ್ಜೋ ನಾನು ಚೆನ್ನಾಗಿ ತಿಕ್ಕಿ ಹೋಗ್ಕೊಂಡಿದ್ದೀನಿ. ಏನು ಇಂದ ಮೀನ್ ಮಾಡಿ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಫೈನಲಿ ಗೈಸ್, ಮೊಮೆಂಟ್ ಆಫ್ ನೋಡೋಣ ಬನ್ನಿ ಯಾವ ಥರ. ಆ್ಯಕ್ಚುಲಿ ಇದು ಗೋಪ್ರೋದೊಂದು ರಬ್ಬರ್ ಲಾಕ್ ಇದೆ, ಅದನ್ನು ಎಸ್ ಕ್ಲಿಕ್ ಸೌಂಡ್ ಬಂತು. ಈ ಥರ ಲಾಕ್ ಬನ್ನಿ
ರೆಡಿ ಆಗಿದೆ. ಇನ್ನೊಂದು ಆ್ಯಂಗಲ್ನ ಸೆಟ್ ಮಾಡ್ಕೋಬೇಕು. ಈ ಥರ ಇದೆ. ಆನ್ ಮಾಡಿಬಿಟ್ಟು ನೋಡೋಣ. ಸೊ GoPro ವೈರ್ಲೆಸ್ ಕನೆಕ್ಟ್ ಆಗಿದೆಯಲ್ಲ, ಸೊ ಗೊತ್ತಾಗೋದಿಲ್ಲ. ಲೆಟ್ ಮೀ ಪವರ್ ಆನ್ GoPro. ಆ್ಯಕ್ಚುಲಿ ಇದು ಇನ್ನೂ ಟೈಟ್ ಆಗಿಲ್ಲ, ಲೂಸ್ ಆಗಿದೆ. ಸೌಂಡ್ ಕೇಳಿಸ್ತಿದೆಯಲ್ಲ. ಓಕೆ, ಇದು ರಿಸೀವರ್ನು ಆನ್ ಮಾಡಬೇಕು. ಓಕೆ, ಆನ್ ಆಯಿತು. ಸೊ ನಾವು ಕಮ್ಸ್ ದ ಟ್ರಾನ್ಸ್ಮಿಟರ್. ಸೊ ಟ್ರಾನ್ಸ್ಮಿಟರ್ ಎಲ್ಲಿದೆ? ಓಕೆ, ಇದು ಟ್ರಾನ್ಸ್ಮಿಟರ್. ಸೊ ಅದೇನೋ ಪವರ್ ಆನ್ ಮಾಡ್ಕೊಳ್ಳೋಣ. ಆನ್ ಮಾಡಿದ ತಕ್ಷಣ ಲೈಟ್ ಬರುತ್ತೆ. ಬ್ಲೂ ಕಲರ್ ಲೈಟ್ ಬರಬೇಕು. ಓಕೆ, ಲೈಟಾಗಿ ಡಿಮ್ ಮಾಡಿದ್ದೀನಿ ನಾನೇ. ಸೊ ಕನೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ಸೊ ನಾವು ಮಾತಾಡ್ಬೇಕಾದ್ರೆ ಇಲ್ಲಿ ನೀವು ನೋಟಿಸ್ ಮಾಡ್ಬೋದು, ಈ ರೀಡಿಂಗು ಮುಂದೆ ಹಿಂದೆ ಹೋಗುತ್ತೆ. ಹಲೋ ಹಲೋ ಹಲೋ. ಆ್ಯಕ್ಚುಲಿ -30 ಮಾಡಿದ್ದೀನಿ. ಸೊ ದಟ್ 30 ಮಾಡ್ಬೇಕಾದ್ರೆ ನೋಡಿ, ಇಲ್ಲಿ ಮಾತಾಡಿದ್ರೆ ನನ್ನ ರೀಡಿಂಗ್ ಗೊತ್ತಾಗುತ್ತೆ. ಸೊ ಇವಾಗ ಹಲೋ ಹಲೋ ಹಲೋ. GoProದಲ್ಲಿ ಮಾತಾಡ್ಬೇಕಾದ್ರೆ ಮುಂದೆ ಹಿಂದೆ ಹೋಗುತ್ತೆ ನೋಡಿ. ಹಲೋ ಹಲೋ ನೋಡಲ್ಲ, ಈ ಥರ. ಸೊ ಇದು ನನ್ನ ಸೆಟಪ್ಪು, ವೈರ್ಲೆಸ್ ಮೈಕ್ರೋಫೋನ್ ಸೆಟಪ್. ಆ್ಯಕ್ಚುಲಿ ವೈರ್ಲೆಸ್ ಏನು ಮಾಡ್ತೀನಿ, ಇದನ್ನು ಇಲ್ಲಿ ತೆಗೆದು ಸೊ ಇಲ್ಲಿ ನಾನು ಲಾಕ್ ಮಾಡ್ಕೊತೀನಿ. ಆ್ಯಕ್ಚುಲಿ ಒಳಗಿರೋದೇ ಸೇಫು, ಯಾಕಂದರೆ ಬಿದ್ದರೆ ಕಷ್ಟ. ಸೊ ಒಳಗಿಲ್ಲ ಅಂದರೆ ನಾನು ಅಡ್ಜಸ್ಟ್ ಮಾಡಬೇಕು. ಏನು ಮಾಡ್ಬೋದು, ಇಲ್ಲ ಅದೇ ಸೊಲ್ಯೂಷನ್ ಏನಂದರೆ ಇಲ್ಲೆಲ್ಲಾದರೂ ಒಳಗೆ ಇಲ್ಲಿ ಇಟ್ಬಿಟ್ರೆ ನಡೆಯುತ್ತೆ ನೋಡಿ. ಇದ್ರ ಗ್ಯಾಪಲ್ಲಿ ಇಟ್ಟರು ನಡೆಯುತ್ತೆ. ಸೊ ಇಲ್ಲಿ ಇಟ್ಟರೆ ಬಿಡಲ್ಲ. ಸೊ ಇಲ್ಲಿ ಇಟ್ಬಿಟ್ಟು ರೆಕಾರ್ಡ್ ಮಾಡ್ಬೋದು. ಸೊ ಅದಕ್ಕೆ ನಾನು ವರ್ಕೌಟ್ ಮಾಡಬೇಕು ಯಾವ ಥರ ಅಂತ. ಸೊ ಮಾಡ್ಬಿಟ್ಟು ಹೇಳ್ತೀನಿ. ಸೊ ಬೇಸಿಕಲಿ ಇದು ಬಂದ್ಬಿಟ್ಟು ಟ್ರಾನ್ಸ್ಮಿಟರು, ಇಲ್ಲಿರೋದು ರಿಸೀವರು. ಟ್ರಾನ್ಸ್ಮಿಟರ್ ಇಲ್ಲಿ ಇಟ್ಕೊಂಡಿರ್ತೀನಿ, ಆಮೇಲೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಷ್ಟೇ. ಸೊ ಇದನ್ನು ಪವರ್ ಆನ್ ಮಾಡೋಣ. ಪವರ್ ಆನ್ ಆಯಿತು, ಇದು ಪವರ್ ಆನ್ ಆಯಿತು. ಸೊ ರಿಸೀವರ್ದನ್ನು ಪವರ್ ಆನ್ ಮಾಡ್ತೀನಿ. ಓಕೆ, ರಿಸೀವರನ್ನು ಆನ್ ಆಯಿತು. ಸೊ ಫೈನಲಿ ಈ ಥರ ಇದೆ ಸೆಟಪ್ಪು ನೋಡಿ. ಇದೆ ಆ್ಯಕ್ಚುಲಿ ನನ್ನ ಮೋಟೋ ವ್ಲಾಗಿಂಗ್ ಸೆಟಪ್ಪು. ಯಾವ ಥರ ಇದೆ ಅಂತ ಹೇಳಿ ಫ್ರೆಂಡ್ಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ದಟ್ಸ್ ಮೈ ರೈಡ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನನ್ನ ಮೊಬೈಲಿಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅಟ್ ದಿಸ್ ಮೂಮೆಂಟು ಮೈಕ್ರೋಫೋನ್ ಇದು ಕನೆಕ್ಟ್ ಆಗಿದೆ. ಹೆಲ್ಮೆಟ್ ಕೆಳಗಡೆ ಒಂದು ಚಿನ್ನದ ಕವರ್ ಇದೆ. ರೈಟ್ ನಾವು ಸಫೋಕೇಶನ್ ಆಗ್ತಾ ಇದೆ, ಯಾಕಂದರೆ ಹೆಲ್ಮೆಟ್ ಎಲ್ಲ ಕ್ಲೋಸ್ ಮಾಡಿಕೊಂಡು. ಆ್ಯಕ್ಚುಲಿ ಫಿಂಗರ್ ಪ್ರಿಂಟ್ಸ್ ಎಲ್ಲ ಕಾಣಿಸ್ತಾ ಇದೆ. ಸೊ ಅದನ್ನು ಕ್ಲೀನ್ ಮಾಡ್ಕೋತೀನಿ. ಓಕೆ, ಹೊರಗೆ ಹೋಗೋಣ. ಯಾವ ಥರ ಬರುತ್ತೆ ಅಂತ ನೋಡಿಬಿಟ್ಟು ಇದೊಂದು ಸಣ್ಣ ಟ್ರಯಲ್ ರೈಡ್ ಕ್ಲಿಪ್ ಹಾಕ್ತೀನಿ, ಆಡಿಯೋ ಯಾವ ಥರ ಬರ್ತಿದೆ ಅಂತ. ಸೊ ನೋಡಿ, ನಿಮಗೂ ಈ ಥರ ಸೆಟಪ್ ಮಾಡೋಂಗಿದ್ರೆ ನೀವು ಮಾಡ್ಬೋದು. ಜಾಸ್ತಿ ಕೇಬ್ಲಿಂಗ್ ಎಲ್ಲ ಏನಿರಲ್ಲ, ಈ ಥರ ಇದೆ. ಸೆಟಪ್ ಎಲ್ಲ ರೆಡಿ ಆಗಿದೆ ನೋಡಿ. ನನ್ನ ಗಾಡಿ ಇಲ್ಲಿದೆ. GoPro Hero 9 ಹೆಲ್ಮೆಟು, ಆ್ಯಕ್ಸರ್ ಹೆಲ್ಮೆಟ್ ಇದು, ಜೋಕರ್ ಸೀರೀಸು. ಈ ಥರ ಇದೆ ನನ್ನ ಗಾಡಿ. ಹಿಮಾಲಯನ್ 411. ಗಾಡಿ ಸ್ಟಾರ್ಟ್ ಮಾಡ್ತೀನಿ, ಸೌಂಡ್ ಯಾವ ಥರ ಬರುತ್ತೆ ನೋಡಿ. ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ದಟ್ಸ್ ಮೈ ರೈಡ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಒಂದು ಶಾರ್ಟ್ ಟ್ರಯಲ್ ರೈಡ್ ಹೋಗಿ ಬರೋಣ. ಮೋಟೋ ಬ್ಲಾಗಿಂಗ್ ಸೆಟಪ್ ನಂತರ ವೈಸನ್ನು ಕ್ಲೋಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ವ್ಯೂ ಯಾವ ಥರ ಇದೆ ಸದ್ಯಕ್ಕೆ ನನಗಂತೂ ಗೊತ್ತಿಲ್ಲ, ಮೊಬೈಲಲ್ಲಿ ನೋಡ್ಕೊಂಡಿಲ್ಲ. ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾ, ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಾ, ದಯವಿಟ್ಟು ಹೇಳಿ, ಕಮೆಂಟ್ ಮುಖಾಂತರ ತಿಳಿಸಿ.